ನಾವು ಪಾಕಿಸ್ತಾನದ ಆಂತರಿಕ ಆರ್ಥಿಕತೆ ಬಗ್ಗೆ ಅನೇಕ ಬಾರಿ ನೋಡಿದ್ದೀವಿ. ಅದು UAEಯಿಂದ ಸಾಲ ತೆಗೆದುಕೊಂಡು ಅದನ್ನು ಕಟ್ಟೋದಕ್ಕಾಗದೆ ಸೌದಿ ಅರೇಬಿಯಾದಿಂದ ಮತ್ತೊಮ್ಮೆ ಸಾಲವನ್ನು ತೆಗೆದುಕೊಂಡು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನಿಂದ IMFನಿಂದ ಸಾಲ ಸಿಗದೇ ಇದ್ದಾಗ ಅಮೆರಿಕಾದ ಬಳಿ ಹೋಗಿ ಅಲ್ಲಿ ಸಾಲವನ್ನು ಭಿಕ್ಷೆ ಬೇಡುವ ಹಂತಕ್ಕೆ ಪಾಕಿಸ್ತಾನ ಹೋಗಿದ್ದು. ಒನ್ಸ್ ಅಗೇನ್ ಇದೇ ಪಾಕಿಸ್ತಾನ ಇವತ್ತು ಅಮೆರಿಕಾದ ಬಳಿ ಸಾಲಕ್ಕಾಗಿ ಭಿಕ್ಷಾ ಪಾತ್ರೆಯನ್ನು ಹಿಡಿದಿದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಇದು ಪಾಕಿಸ್ತಾನದ ಒಟ್ಟಾರೆ ಬೆಳವಣಿಗೆ. ಈ ಪಾಕಿಸ್ತಾನದ ಆರ್ಥಿಕ ಜರ್ಜರತೆಯ ನಡುವೆಯೂ ಕೂಡ POKಯಲ್ಲಿ ಚುನಾವಣೆ, 3 ಹಂತದ ಚುನಾವಣೆ. ನಿನ್ನೆ 27ನೇ ತಾರೀಕಿಗೆ ಮೊದಲ ಹಂತ, ಆಗಸ್ಟ್ 2ನೇ ತಾರೀಕು ಮತ್ತು ಆಗಸ್ಟ್ 10ನೇ ತಾರೀಕಿಗೆ 3 ಹಂತದ ಚುನಾವಣೆ ಇದೆ. ಹಾಗಾದರೆ ಚುನಾವಣೆ ಸಲೀಸಾಗಿ ನಡೀತಾ? ಖಂಡಿತ ಇಲ್ಲ. ಹಿಂಸಾಚಾರ ಭುಗಿಲು ಹೇಳ್ತಾ ಇದೆ. ಎಲ್ಲಿ? POK. ಅನೇಕ ಜನ ಮೃತಪಟ್ಟಿದ್ದಾರೆ ಘಟನೆಯಲ್ಲಿ. ನಾವು ಚುನಾವಣೆಯಲ್ಲಿ ಮತ ಹಾಕಲ್ಲ ಅಂತ ದಂಗೆ ಎಳೆದಿರೋದು. ಯಾವ ಕಾರಣಕ್ಕಾಗಿಯೂ ಕೂಡ ನಾವು ಓಟ್ ಹಾಕಲ್ಲ, ಇದೊಂದು ನೈತಿಕತೆ ಇಲ್ಲದ ಚುನಾವಣೆ, ಅಕ್ಷಮ್ಯ ಅಪರಾಧದ ಚುನಾವಣೆ ಅಂತ ಯಾರು ಹೇಳ್ತಾ ಇರೋದು? POKಯ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜಂಟಿ ಅವಾಮಿ ಕಮಿಟಿ ಏನಿದೆ, ಆ ಪೊಲಿಟಿಕಲ್ ಪಾರ್ಟಿಯ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ್ರು. ಪಾಕಿಸ್ತಾನ ಸುಮ್ಮನಿತ್ತ? ಅವರ ವಿರುದ್ಧ AK-47 ಪ್ರಯೋಗ ಮಾಡೋ ಪ್ರಯತ್ನವನ್ನು ಪಾಕಿಸ್ತಾನದ ಸೈನಿಕರು ಮಾಡಿದ್ದಾರೆ. ಹಾಗಾದರೆ ಹೆಂಗಿದೆ POK ಪರಿಸ್ಥಿತಿ? ಡೀಟೇಲ್ಸ್ ನೋಡ್ತಾ ಹೋಗೋಣ. ನಿರಪರಾಧಿಗಳ ಮೇಲೆ AK-47 ಗುಂಡಿನ ಮಳೆ ಸುರಿಸಲಾಗಿದೆ. ಎಲ್ಲಿ? POKಯಲ್ಲಿ. ರಾವಲ್ಕೋಟ್ನಲ್ಲಿ ಪ್ರತಿಭಟನಾಕಾರರ ಮೇಲೆ ಪಾಕ್ ಸೇನೆಯಿಂದ ನೇರ ಗುಂಡಿನ ದಾಳಿಯಾಗಿದೆ. ಇದು ಮೊದಲಲ್ಲ, ಹಿಂದೆಯೂ ಕೂಡ ಇಂಥದ್ದೊಂದು ದಾಳಿಗಳಾಗಿತ್ತು. ಒನ್ಸ್ ಅಗೇನ್ ಇದೀಗ ಅದು ಕಂಟಿನ್ಯೂ ಆಗ್ತಾ ಇದೆ. 11 ನಾಗರಿಕರು ಬಲಿಯಾಗಿದ್ದಾರೆ, 38ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. POKಯ ರಾವಲ್ಕೋಟ್ನಲ್ಲಿ ಪ್ರತಿಭಟನೆ ಆಗ್ತಾ ಇತ್ತು. ಪಾಕಿಸ್ತಾನಿ ರೇಂಜರ್ಸ್ ಮತ್ತು ಭದ್ರತಾ ಪಡೆಗಳು ಜುಲೈ 27 ಅಂದರೆ ಮೊದಲ ಹಂತದ ಚುನಾವಣೆಯ ಸಮಯದಲ್ಲಿ ಲೈವ್ ಗುಂಡಿನ ದಾಳಿ ನಡೆಸಿದ್ರು. ಒಂದು 20 ಜನ ಮೃತಪಟ್ಟಿದ್ದಾರೆ ಅಂತ ಈಗ ಬರ್ತಾ ಇರುವಂಥ ಸುದ್ದಿ. ಒಂದು 80ಕ್ಕೂ ಹೆಚ್ಚು ಜನ ಎಲ್ಲ ಗಾಯಗೊಂಡಿದ್ದಾರೆ ಅಂತ. ರಾವಲ್ಕೋಟ್ನ ಒಂದು ದ್ರೇಕ್ ಈದ್ಗಾ ಮೈದಾನದ ಬಳಿ ರಾತ್ರಿಯ ಕತ್ನಲ್ಲಿ ಪ್ರತಿಭಟನಾಕಾರರು ಧರಣಿ ಕೂತಿದ್ರು. ಪಾಕ್ ಭದ್ರತಾ ಪಡೆಗಳು ಏಕಾಏಕಿಯಾಗಿ ಬಂದರು, ಫೈರಿಂಗ್ ಎಲ್ಲ ಮಾಡಿಬಿಟ್ರು. ಈ ಜಂಟಿ ಅವಾಮಿ ಆಕ್ಷನ್ ಕಮಿಟಿ ಅಂತ ನಾನು ಹೇಳಿದೆ, ಆ ಜಂಟಿ ಅವಾಮಿ ಆಕ್ಷನ್ ಕಮಿಟಿಯ ವಕ್ತಾರ ಉಮರ್ ನಜೀರ್ ಕಾಶ್ಮೀರಿ ಅಂತ ಅವರ ಕಿರಿಯ ಸಹೋದರ ಉಸ್ಮಾನ್ ನಜೀರ್ ಎನ್ನುವಂತಹ ವ್ಯಕ್ತಿ ಈ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಅಂತ. ಹೀಗಾಗಿ ಸಹಜವಾಗಿ ರಾವಲ್ಕೋಟ್ನ ರಸ್ತೆಗಳು ಸಂಪೂರ್ಣವಾಗಿ ಎಲ್ಲ ಶವಗಳಿಂದ ತುಂಬಿಬಿಟ್ಟಿದೆ. ಆ ಪರಿಸ್ಥಿತಿ ಎಲ್ಲ ನಿರ್ಮಾಣ ಆಗಿಬಿಟ್ಟಿದೆ. ಅತ್ಯಂತ ನಿರ್ದಯಿಯಾಗಿ POKಯಲ್ಲಿ ಪಾಕಿಸ್ತಾನದ ಸೈನಿಕರೆಲ್ಲ ನಡೆದುಕೊಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಇವರು ಚುನಾವಣೆ ನಡೀಬಾರದು ಅಂತೆಲ್ಲ ಹೇಳ್ತಾ ಇರೋದು ಅಂತ. ಹೀಗಾಗಿ ಯಾವುದೇ ಕಾರಣಕ್ಕೂ ಎಲ್ಲ ಘಟನೆಗಳು ಹೊರಗೆ ಗೊತ್ತಾಗಬಾರ್ದು ಅಂತ ಮೊಬೈಲ್ ಬಂದಾಗಿದೆ, ಇಂಟರ್ನೆಟ್ ಬಂದಾಗಿದೆ. ಯಾವುದೇ ಕಾರಣಕ್ಕೂ ಸಂಪರ್ಕಕ್ಕೆ, ಜಾಗತಿಕ ಸಂಪರ್ಕಕ್ಕೆ ಯಾವುದು ಕೂಡ ಗೊತ್ತಾಗಬಾರ್ದು ಅಂತ ಅಲ್ಲಿ ನಿಷೇಧಾಜ್ಞೆ ಜಾರಿ ಮಾಡುವ ಪ್ರಯತ್ನವನ್ನು ಪಾಕಿಸ್ತಾನ POKಯಲ್ಲಿ ಮಾಡಿದೆ. ಇದು ಒಂದು ಘಟನೆ. ಇವೆಲ್ಲದರ ನಡುವೆ ಚುನಾವಣೆಯ ಬೂಟಾಟಿಕೆಯ ನಡುವೆ ಮತಗಟ್ಟೆಗೆ ಬೆಂಕಿ ಬಿದ್ದಿರೋ ಘಟನೆ. ಈ ಚುನಾವಣೆಯನ್ನು ನಡೆಸ್ತಾ ಇರೋದೇ ಬೇರೆ ಕಾರಣಕ್ಕೆ. 5 ವರ್ಷ ಆಗಿದೆ, ಚುನಾವಣೆ ಆಗಬೇಕು, ಆ ಮಾತು ಬೇರೆ. ಬಟ್ ಚುನಾವಣೆ ಅನ್ನೋದು ಅದು ಹೆಂಗಿರಬೇಕು? ನ್ಯಾಯಯುತವಾಗಿ ಚುನಾವಣೆ ನಡೀಬೇಕು. ಇಲ್ಲಿ ನ್ಯಾಯಯುತವಾಗಿ ಚುನಾವಣೆ ನಡೀತಿದೆಯಾ? 12 ಕ್ಷೇತ್ರಗಳನ್ನು ಮೀಸಲಿಟ್ಟಿದ್ದ ಕಾರಣಕ್ಕಾಗಿಯೇ ಅಲ್ಲಿಗೆ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವುಗಳನ್ನು ರದ್ದು ಮಾಡಬೇಕು ಅಂತ. ಆ 12 ಸ್ಥಾನಗಳನ್ನು ಇಟ್ಟುಕೊಂಡೇ ಪಾಕಿಸ್ತಾನದ ಸರ್ಕಾರ POKಯಲ್ಲಿ ಆಡಳಿತವನ್ನು ನಡೆಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅವುಗಳ ವಿರುದ್ಧ ಜನ ಎಲ್ಲ ರೊಚ್ಚಿಗೆದ್ದಿದ್ದಾರೆ. POK ಶಾಸನಸಭೆಯ ಮೊದಲ ಹಂತದಲ್ಲಿ ಇಂಥದ್ದೊಂದು ಬೆಳವಣಿಗೆಗಳಾಗಿದೆ. ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಎಲ್ಲ ಆಯ್ತಿದ್ದ ಘಟನೆ ಬಿಂಬರ್ ಜಿಲ್ಲೆಯ ಮತಗಟ್ಟೆಯೊಂದರಲ್ಲಿ ಕಿಡಿಗೇಡಿಗಳು ಮತಗಟ್ಟೆಯನ್ನೆಲ್ಲ ಕಿತ್ಕೊಂಡು ಅದಕ್ಕೆ ಬೆಂಕಿ ಹಚ್ಚಿ ಧ್ವಂಸಗೊಳಿಸಿದ್ದಾರೆ. ಬಿಂಬರ್ ಜಿಲ್ಲೆಯ ಸಮಹನಿ ತಹಸೀಲ್ನ ಬಾಬಾ ಶಾದಿ ಶಹೀದ್ ಮತಗಟ್ಟೆಯಲ್ಲಿ ಒಂದೇನೋ ಕಾರ್ಯಕರ್ತರು, ರಾಜಕೀಯ ಪಕ್ಷಗಳ ನಡುವೆಲ್ಲ ಘರ್ಷಣೆ ಆಯ್ತಂತೆ. ಇಷ್ಟೇಕಾಮ್ ಈ ಪಾಕಿಸ್ತಾನ್ ಪಾರ್ಟಿ ಅಭ್ಯರ್ಥಿಯ ಬೆಂಬಲಿಗರು ಮತಪೆಟ್ಟಿಗೆಯನ್ನು ವಶಪಡಿಸಿಕೊಂಡ್ರು, ಅದಕ್ಕೆಲ್ಲ ಬೆಂಕಿ ಹಚ್ಚಿದ್ದಾರೆ. ಒಂದು 232 ಮತಗಳು ಅಲ್ಲಿ ಚಲಾವಣೆ ಆಗಿತ್ತಂತೆ ಆ ಮತಪೆಟ್ಟಿಗೆಯಲ್ಲಿ. ಅವೆಲ್ಲ ಸುಟ್ಟು ಭಸ್ಮವಾಗಿದೆ ಅಂತ ವರದಿ ಬರ್ತಾ ಇದೆ. ಕೋಟ್ಲಿ ಜಿಲ್ಲೆಯ ನಖ್ಯಾಲ್ನಲ್ಲಿ ಮತ್ತೊಂದು ಸಶಸ್ತ್ರ ಘರ್ಷಣೆಯಲ್ಲಿ ಪಾಕಿಸ್ತಾನ್ ಪೀಪಲ್ಸ್ ಈ ಒಂದು ಪೊಲಿಟಿಕಲ್ ಪಾರ್ಟಿ ಏನಿದೆ ಅದರ ಮುಕ್ತಾರ್ ಯೂನುಸ್ ಎನ್ನುವ ವ್ಯಕ್ತಿಯನ್ನು ಗುಂಡಿಕ್ಕಿ ಕೊಂದಿದ್ದಾರೆ. ಮತಗಟ್ಟೆಗೆ ಬೆಂಕಿ ಹಚ್ಚಿದ್ದು, ಹಿಂಸಾಚಾರಕ್ಕೆಲ್ಲ ಪ್ರಚೋದನೆ ಕೊಟ್ಟಿದ್ದರ ಆರೋಪದ ಮೇಲೆ ಭದ್ರತಾ ಪಡೆಗಳು 30 ಜನರನ್ನ ಬಂಧಿಸಿದ್ದಾರೆ. ಇವೆಲ್ಲದರ ನಂತರ ಅಲ್ಲೊಂದು 600 ಜನರನ್ನು ಈಗಾಗಲೇ ಈ ಹೋರಾಟವನ್ನು ಹತ್ತಿಕ್ಕಬೇಕು ಅನ್ನೋ ಕಾರಣಕ್ಕಾಗಿ ಪಾಕಿಸ್ತಾನದ ರೇಂಜರ್ಸ್ ಪಡೆಗಳು ಬೇರೆ ಬೇರೆ ಜೈಲುಗಳಲ್ಲಿ ಹಾಕಿಬಿಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ? ಚುನಾವಣೆ ನಡೀಬೇಕು, ಚುನಾವಣೆ ವಿರುದ್ಧ ಜನ ಪ್ರತಿಭಟನೆ ಮಾಡಬಾರ್ದು ಅಂತ. ಆದರೆ ಒಳಗಿರುವಂತಹ ಕಾವು ಮಾತ್ರ ಕಡಿಮೆ ಆಗಿಲ್ಲ, ಅದರ ಕಾವು ಈಗ ಹೊರಗೆ ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಅವರ ಮುಂದೆ ಪಾಕಿಸ್ತಾನ ಭಿಕ್ಷಾ ಪಾತ್ರೆ ಹಿಡಿದಿದೆ. ನಮಗೆ ಸಹಾಯ ಮಾಡಿ ಅಂತ. ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ವಿದೇಶಿ ವಿನಿಮಯ ಕಡಿಮೆ ಆಗ್ತಾ ಇದೆ, ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಯನ್ನು ಕಡಿಮೆ ಮಾಡಿ ಸಾರ್ವಜನಿಕವಾಗಿ ಓಡಾಡಿ ಯಾಕೆಂದರೆ ತೈಲವನ್ನು ಖರೀದಿ ಮಾಡೋದಕ್ಕೆ ವಿದೇಶಿ ವಿನಿಮಯ ಬೇಕಾಗುತ್ತೆ ಅಂತ ಹೇಳಿದರು.
ಪಾಕಿಸ್ತಾನದಲ್ಲಿ ಆ ಪರಿಸ್ಥಿತಿ ಡಬಲ್ ತ್ರಿಬಲ್ ಆಗಿಬಿಟ್ಟಿದೆ. ಹೆಂಗಾಗಿದೆ ಅಂತ ಹೇಳಿದ್ರೆ, ಪಾಕಿಸ್ತಾನದ ಅಧಿಕೃತ ಕರೆನ್ಸಿ ಏನು PKR ಅಂತ ನಾವೇನು ಕರಿತೀವಿ, ಆ PKRನ ಮೌಲ್ಯ ದಿನದಿಂದ ಕಡಿಮೆ ಆಗ್ತಾ ಇದೆ. ನಮ್ದು ಹೆಂಗೆ ಡಾಲರ್ ಎದುರುಗಡೆ ರೂಪಾಯಿ ಏನು ದೊಡ್ಡ ಮಟ್ಟದಲ್ಲಿ ಇದಾಗ್ತಾ ಇದೆ, ಬೆಳವಣಿಗೆ ಆಗ್ತಾ ಇದೆ, ಹಾಗೆ PKR ಅತ್ಯಂತ ಕುಸಿತ ಕಾಣ್ತಾ ಇದೆ. ಇದಕ್ಕೆ ಇವರು ಪರ್ಯಾಯ ಏನು ಮಾಡ್ತಿದ್ದಾರೆ, ಒಂದು 83,000 ಕೋಟಿ ರೂಪಾಯಿ ಸಾಲ ಬೇಕು ಅಂತ ಪಾಕಿಸ್ತಾನ ಅಮೆರಿಕಕ್ಕೊಂದು ಮನವಿಯನ್ನು ಮಾಡಿದೆ. 83,000 ಕೋಟಿ ರೂಪಾಯಿ. ಪಾಕಿಸ್ತಾನದ ಹಣಕಾಸು ಸಚಿವ ಮೊಹಮ್ಮದ್ ಔರಂಗಜೇಬ್ ಅಮೆರಿಕದ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಅವರಿಗೆ ಪತ್ರ ಬರೆದರು. ದ್ವಿಪಕ್ಷೀಯ ವಿನಿಮಯ ಸ್ಥಿರೀಕರಣ ಬೆಂಬಲ ಸೌಲಭ್ಯವನ್ನು ಒದಗಿಸಬೇಕು ಅಂತ ಅವರೆಲ್ಲ ಕೋರಿದರು. 5 ವರ್ಷ ಸಾಲ ಇರುತ್ತೆ, 5 ವರ್ಷದ ನಂತರ ನಾವು ಇದನ್ನೆಲ್ಲ ತೀರಿಸ್ತೀವಿ ಅಂತ ಅಲ್ಲೊಂದು ಪದವನ್ನು ಬಳಕೆ ಮಾಡಿದರು ಅವರು. ದ್ವಿಪಕ್ಷೀಯ ವಿನಿಮಯ ಸ್ಥಿರೀಕರಣ ಬೆಂಬಲ ಸೌಲಭ್ಯ ಅಂದರೆ ಎಕ್ಸ್ಚೇಂಜ್ ಸ್ಟೆಬಿಲೈಸೇಷನ್ ಫಂಡ್ ಅಂತ ಕರೀತಾರೆ ಇದನ್ನು. ಏನಿದೆ ಎಕ್ಸ್ಚೇಂಜ್ ಸ್ಟೆಬಿಲೈಸೇಷನ್ ಫಂಡ್ ಅಂತ ಹೇಳಿದ್ರೆ, ಒಂದು ದೇಶದ ಹಣದ ಮೌಲ್ಯ ಜಾಗತಿಕ ಮಾರುಕಟ್ಟೆಯಲ್ಲಿ ತೀವ್ರವಾಗಿ ಕುಸಿಯದಂತೆ ತಡೆಯಲು PKR ಅಂತ ನಾನೇನು ಹೇಳಿದೆ, ಆ PKRನ ಮೌಲ್ಯ ಜಾಗತಿಕ ಮಟ್ಟದಲ್ಲಿ ಕುಸಿಯದಂತೆ ತಡೆಯಲು ವಿದೇಶಿ ವಿನಿಮಯ ಮಾರುಕಟ್ಟೆಯನ್ನು ಸ್ಥಿರವಾಗಿ ಬಳಸೋದಕ್ಕೆ ಒಂದು ತುರ್ತು ನಿಧಿಯ ಅವಶ್ಯಕತೆ ಇದು. ತುರ್ತು ನಿಧಿಯನ್ನು ಕೊಡುತ್ತೆ. ನೀವು ಆ ತುರ್ತು ನಿಧಿಯನ್ನು ಅಮೆರಿಕ ಕೊಡಬೇಕು ಅಂತ ಅವ್ರು ಕೇಳಿದರು. ಈಗ IMF ಸಾಲ ಕೊಡುವಾಗ ಏನು ಹೇಳುತ್ತೆ, ನೀವು ಯಾವುದೇ ಸಬ್ಸಿಡಿಗಳನ್ನು ಕೊಡಬಾರ್ದು, ಜನರಿಗೆ ಪುಕ್ಕಟ್ಟೆಯಾಗಿ ಏನು ಕೊಡಬಾರ್ದು, ಅಂದರೆ ಮಾತ್ರ ನಿಮಗೆ IMFನಿಂದ ಸಾಲ ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ. ಬಟ್ ಅಮೆರಿಕಾದವರು ಒಂದು ಕಂಡೀಷನ್ ಹಾಕಲ್ಲ, ಯಾಕಂದರೆ ಉಭಯ ದೇಶಗಳ ನಡುವೆ ಆಗುವಂಥ ಬೆಳವಣಿಗೆ. ಹಾಗಾದರೆ ಅಮೆರಿಕ ಈ ಸಾಲವನ್ನು ಕೊಡುತ್ತಾ? ಎಕ್ಸ್ಚೇಂಜ್ ಸ್ಟೆಬಿಲೇಷನ್ ಇದು 2 ದೇಶಗಳ ನಡುವೆ ಒಪ್ಪಂದ ಆಗಿರುತ್ತೆ, ಇದನ್ನು ಕೊಡುತ್ತಾ ಅಮೆರಿಕ? ಇದನ್ನು ಅಮೆರಿಕ ತನ್ನ ಒಟ್ಟಾರೆ ಇತಿಹಾಸದಲ್ಲಿ ಕೇವಲ 2 ದೇಶಗಳಿಗೆ ಮಾತ್ರ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಕೊಟ್ಟಿದ್ದಾರೆ? ಅಪರೂಪ ಇದು. 2002ರಲ್ಲಿ ಉರುಗ್ವೆ ಅವರಿಗೆ ಕೊಟ್ಟರು, 2025ರಲ್ಲಿ ಅರ್ಜೆಂಟೀನಾ ಕೊಟ್ಟಿದ್ದಾರೆ. ಈ 2 ದೇಶಗಳನ್ನು ಹೊರತುಪಡಿಸಿ ಮತ್ಯಾವ ದೇಶಗಳಿಗೂ ಕೂಡ ಅಮೆರಿಕ ಈ ಸವಲತ್ತನ್ನು ಕೊಟ್ಟಿಲ್ಲ. ಒಂದು ವೇಳೆ ಪಾಕಿಸ್ತಾನಕ್ಕೆ ಏನಾದರೂ ಕೊಟ್ಟರೆ ಅದು ದಕ್ಷಿಣ ಏಷ್ಯಾದಲ್ಲಿ ಅಮೆರಿಕದ ಹಿಡಿತ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ವರದಿ. ಹೀಗಾಗಿ ಅಮೆರಿಕ ಆ ವಿಚಾರದಲ್ಲಿ ಏನು ಡಿಸಿಷನ್ ತೆಗೆದುಕೊಳ್ಳುತ್ತೆ ನೋಡೋಣ. ಇವೆಲ್ಲದರ ನಡುವೆ ಹಾಲಿಗೆ 200 ರೂಪಾಯಿ ಆಗಿದೆ. ಪಾಕಿಸ್ತಾನದಲ್ಲಿ 3,000 ರೂಪಾಯಿಗೆ ಸಿಲಿಂಡರ್ ಸಿಗ್ತಾ ಇದೆ. ಈ ವಿಚಾರದ ಬಗ್ಗೆ ಅನೇಕ ಬಾರಿ ನೋಡಿದ್ದೀವಿ. ಹಾಲಿನ ದರ ಹೆಂಗಾಗ್ತಾ ಇದೆ, ಪೆಟ್ರೋಲ್ ಡೀಸೆಲ್ ದರ ಹೆಂಗೆ 500 PKR 600 PKR ಆಗಿದ್ದಕ್ಕೆ ಅಲ್ಲಿಯ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಿ ಸರ್ಕಾರಿ ನೌಕರದಾರರಿಗೆ ಎಲ್ಲ ರಜೆ ಕೊಟ್ಟಿದ್ದನ್ನು ಪಾಕಿಸ್ತಾನದಲ್ಲಿ ನೋಡಿದ್ದೀವಿ. ಅದೇ ಮಾದರಿಯಲ್ಲಿ ಹಿಂಗಾಗ್ತಾ ಇದೆ. ಬಡತನ ರೇಖೆಗಿಂತ ಕೆಳಗಿರುವವರ ಪ್ರಮಾಣ 50ರಷ್ಟಿದೆ ಅಂತೆ. ಗೋಧಿ ಹಿಟ್ಟು 20 kgಗೆ 2,575 ರೂಪಾಯಿ ಆಗಿದೆ. 1 ಲೀಟರ್ ಹಾಲಿನ ದರ 200 ರೂಪಾಯಿ ಆಗಿದೆ. ಗ್ಯಾಸ್ ಸಿಲಿಂಡರ್ ಬೆಲೆ 3,960 ರೂಪಾಯಿ ಆಗಿದೆ. ಪೆಟ್ರೋಲ್ 327 PKR ಆಗಿದೆ. ಕುರಿ ಮಾಂಸ kgಗೆ 2,370 ರೂಪಾಯಿ ಆಗಿದೆ. ಜನರಿಗೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡ್ತಿದ್ದಾರೆ. ಕೈಗಾರಿಕೆಗಳು ಬಂದಾಗಿದೆ. ನಿರುದ್ಯೋಗ ತಾಂಡವಾಡ್ತಾ ಇದೆ. ಪಾಕಿಸ್ತಾನದ PKR ರೂಪಾಯಿ ಮೌಲ್ಯ ಪಾತಾಳಕ್ಕೆ ಹೋಗ್ತಾ ಇದೆ. ಇವೆಲ್ಲದರ ಪರಿಣಾಮವಾಗಿ ಪಾಕಿಸ್ತಾನದ ಆರ್ಥಿಕತೆ ಜರ್ಜರಿತ ಆಗಿದೆ. ಇದು ಪಾಕಿಸ್ತಾನದಲ್ಲಿ ಆಗಿರುವಂತಹ ಬೆಳವಣಿಗೆ. ಇವೆಲ್ಲದರ ನಡುವೆ ಪಾಕಿಸ್ತಾನದ ಸಾಲದ ಪ್ರಮಾಣ ಹೆಂಗಿದೆ? ಸಹಜವಾಗಿ ಪಾಕಿಸ್ತಾನ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು ಹೋಗ್ತಾ ಇದೆ. ತನ್ನ GDP, ತನ್ನ ಆರ್ಥಿಕ ವರಮಾನ ಇವೆಲ್ಲದರ ನಡುವೆ ಬೇರೆ ಬೇರೆ ದೇಶಗಳನ್ನು ತೆಗೆದುಕೊಂಡಿರುವಂಥ ಅಸಲು ಬಿಡಿ, ನೀವು ಬಡ್ಡಿ ಕಟ್ಟೋದಕ್ಕೂ ಕೂಡ ಪಾಕಿಸ್ತಾನದ ಬಳಿ ಸಾಧ್ಯವಾಗ್ತಾ ಇಲ್ಲ. ಆ ಪರಿಪ್ರಮಾಣದಲ್ಲಿ ಇವತ್ತು ಪಾಕಿಸ್ತಾನದ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದ ನೋಡ್ತಾ ಇದ್ದೀವಿ. 90 ಟ್ರಿಲಿಯನ್ ಪಾಕ್ ರೂಪಾಯಿ ಅಂದರೆ $320 ಬಿಲಿಯನ್ ದಾಟಿಬಿಟ್ಟಿದೆ. ಎಲ್ಲಿದು? ಪಾಕಿಸ್ತಾನದ ಸಾಲ. ಡ್ರ್ಯಾಗನ್ ರಾಷ್ಟ್ರ ಚೀನಾದ ಗುಲಾಮಗಿರಿಯಲ್ಲಿ ಪಾಕಿಸ್ತಾನ ಇದೆ. $35 ಬಿಲಿಯನ್ ಸಾಲವನ್ನು ಚೀನಾದಿಂದ ಅವರೆಲ್ಲ ಪಡೆದುಕೊಂಡಿದ್ದಾರೆ. ಒಟ್ಟು ಸಾಲ 10.8 ಲಕ್ಷ ಕೋಟಿ ರೂಪಾಯಿ ಅಂತ ಹೇಳ್ತಿದ್ದಾರೆ ವಿದೇಶಿ ಸಾಲ. ದೇಶದ ಒಟ್ಟು ಆಂತರಿಕ ಮತ್ತು ಬಾಹ್ಯ ಸಾಲ GDPಯ 70% ಹೆಚ್ಚಿದೆ ಅಂತ. ಪಾಕಿಸ್ತಾನ ಸಂಗ್ರಹ ಮಾಡುವಂಥ ತೆರಿಗೆ ಆದಾಯ ಏನಿದೆ ಅದು 60% ಹಣ ಕೇವಲ ಹಳೆಯ ಸಾಲಗಳ ಬಡ್ಡಿಯನ್ನು ಪಾವತಿ ಮಾಡೋದಕ್ಕೆ ಹೋಗ್ತಾ ಇದೆ ಅಂತ. ಚೀನಾ ಮತ್ತು ಪಾಕಿಸ್ತಾನ ನಡುವೆ ಆರ್ಥಿಕ ಕಾರಿಡಾರ್ ಏನಾಗಿದೆ ಅದು $30 ಶತಕೋಟಿ ಕೂಡ ಹೆಚ್ಚು ಸಾಲವನ್ನು ಕೊಟ್ಟಿದ್ದ ನೋಡಿದ್ದೀವಿ. ಇತ್ತೀಚೆಗೆ UAE ಕೊಡಬೇಕಾದಂತಹ ಸಾಲವನ್ನು ತೀರಿಸಬೇಕು ಅನ್ನುವ ಕಾರಣಕ್ಕಾಗಿ ಇದೀಗ ಸೌದಿ ಅರೇಬಿಯಾದ ಬಳಿ ಅವರು ಹಣವನ್ನು ತೆಗೆದುಕೊಂಡಿದ್ದೆಲ್ಲವನ್ನು ಕೂಡ ನೋಡಿದ್ದೀವಿ. ಇದು ಒಂದು ಬೆಳವಣಿಗೆ. ಇದು ಪಾಕಿಸ್ತಾನ ಹೇಗೆ ಜಾಗತಿಕವಾಗಿ ಒಂಟಿ ಆಗ್ತಾ ಇದೆ, ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು, ಆ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ರೂ ಕೂಡ POKಯಲ್ಲಿ ಹೇಗೆ ದೌರ್ಜನ್ಯವನ್ನು ನಡೆಸ್ತಾ ಇದೆ ಅನ್ನೋದ್ರ ಬಗ್ಗೆ ಆಯಿತು.